ಸಪ್ನಾ ಏನಾಯ್ತು ಯಾರು ಅವರೆಲ್ಲ? ಯಾಕೋ ಟೆನ್ಷನ್? ಸಮಾಧಾನ ಮಾಡ್ಕೊ ಮಗ. ಮಗ ಸಮಾಧಾನ ಮಗ. ಎಳ್ಕೊಂಡೋಗ್ಬಿಟ್ರು ಮಗ. ಏನೋ ಮಾಡೋದೀಗ? ಯಾರು ಗೊತ್ತಿಲ್ಲ ಕಣೋ. ಯಾವಾಗ ನೋಡಿದ್ರು ಭಯ ಆಗುತ್ತೆ ಅಂತ ಸುಮ್ನೆ ಅಳವಳು. ಏನಕ್ಕೋ ಹೇಳ್ಬೇಕಾಗಿತ್ ಕಣೋ ಒಂದ್ ಮಾತಾದ್ರು. ಛೇ, ಹೇ ಏನದು ಸೌಂಡ್ ಹೊರಗಡೆ? ಡಾಕ್ಟರ್ ಬರ್ತಡೇ ಕಣೋ, ಪಾರ್ಟಿ ಮಾಡ್ತಿದ್ದಾರೆ. ಹಾಸ್ಪಿಟ್ಲಲ್ಲಿ ಬರ್ಡೇನಾ? ಯಾರು ಇದು? ಬರ್ತ್ಡೇ. ಹೇ ಇವಾಗ ಓಪನ್ ಮಾಡ್ಬೇಡ, ಇದಕ್ಕೊಂದ್ ಸಮಯ ಬರುತ್ತೆ, ಅವಾಗ ಓಪನ್ ಮಾಡು. ಬರ್ತ್ಡೇ ಏನಾಯ್ತು ಅವನಿಗೆ? ತಿನ್ನಲ್ಲ. ಎಷ್ಟು ಕೊಬ್ಬು ನಿನ್ಗೆ? ಊಟ ಬೇಡ ಅಂತ್ಯ ತಿನ್ನಕ್ಕೇನೆ ನಿನ್ಗೆ? ಅಮ್ಮ ಯಾಕೆ ಹೊಡಿತಾ ಇದೀಯಾ? ಅಮ್ಮ ನೀವ್ ಹೋಗು ಇಲ್ಲಿಂದ, ಒಳಗಡೆ ಹೋಗಮ್ಮ. ಚಿನ್ನ ತಿನ್ನು ಚಿನ್ನ. ಬೇಡ. ತಿನ್ನೆ. ಒಪ್ಕೊಂಡ್ರೆ ಪ್ರೀತಿಯಿಂದ ತಿನ್ನಿಸ್ತೀನಿ, ಇಲ್ಲಾಂದ್ರೆ ಬಲವಂತವಾಗಿ ತಿನ್ನಿಸ್ತೀನಿ. ಒಪ್ಕೊಂಡ್ರೆ ಪ್ರೀತಿಯಿಂದ ಮದುವೆ ಆಗ್ತೀನಿ, ಇಲ್ಲಾಂದ್ರೆ ಬಲವಂತವಾಗಿ ಮದುವೆ ಆಗ್ತೀನಿ. ಒಪ್ಕೊಂಡ್ರೆ ಪ್ರೀತಿಯಿಂದ ಸಂಸಾರ ಮಾಡ್ತೀನಿ, ಇಲ್ಲಾಂದ್ರೆ ಬಲವಂತವಾಗಿ. ಗಂಡ್ಸ ನೀನು? ಹೆಣ್ಣು ಹೊನ್ನು ಮಣ್ಣು ಕಿತ್ಕೊಂಡವನು ಯಾವನು ಉಳ್ದಿಲ್ಲ. ನೋಡ್ತೀನಿ ಅದ್ ಹೆಂಗುಳಿಯಲ್ಲ, ನಾನು ನೋಡ್ತೀನಿ. ಅಮ್ಮ ಮದುವೆಗೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದಾಳೆ. ಬಲವಂತವಾಗಿ ಮದುವೆ ಆದ್ರೆ ಮಕ್ಕಳು ಆಗ್ತಾವೆ. ಇಲ್ಲೇ ಇಟ್ಟಿದ್, ಎಲ್ಲೋ ಇಟ್ಟಿದ್ದು. ಏನಾಯ್ತು ಅಭಿ? ಏನಾಯ್ತು? ಹೇ ಮಗ, ಏನಾಯ್ತು? ಏನಾಯ್ತು? ಏನಾಯ್ತಂತ ಹೇಳು. ನಿಂಗೆ ಕೇಳ್ತಾ ಇರೋದು ಏನಾಯ್ತು? ಏನ್ ಹುಡುಕ್ತಾ ಇದೀಯಾ? ಏನೋ ಅದು? ಏನೋ ಇದು? ನನಗ್ ಗೊತ್ತಿತ್ತು ಅಭಿ, ಒಂದಲ್ಲ ಒಂದಿನ ನೀನ್ ಈ ಲೆಟರ್ನ ಓದ್ಬೇಕಾಗತ್ತೆ ಅಂತ. ನನ್ನ ಲೈಫಲ್ಲಿ ಹೇಳ್ಕೊಳಕ್ ಆಗ್ದಿರೋಂಥ ಪ್ರಾಬ್ಲಮ್ಸ್ ತುಂಬಾನೇ ಇದೆ. ನಿನ್ನ ಹತ್ರನಾದ್ರೂ ಹೇಳ್ಕೊಳೋಣ ಅನ್ಕೊಂಡೆ, ಆದ್ರೆ ಗೊತ್ತಾಗೋ ಟೈಮಲ್ಲಿ ಗೊತ್ತಾಗ್ಲಿ, ಗೊತ್ತಾಗೋವರ್ಗಾದ್ರೂ ಖುಷಿಯಾಗಿರೋಣ ಅಂತ ಅನ್ಕೊಂಡೆ ಅಷ್ಟೆ. ಅಭಿ, ನನಗೆ ಗೊತ್ತು ನೀ ನನ್ನ ಬಿಟ್ಕೊಡಲ್ಲ ಅಂತ. ನಿನ್ಗೂ ಗೊತ್ತು ನಾನಿನ್ನ ಬಿಟ್ಟಿರಲ್ಲ ಅಂತ. ನಮ್ಮ ಪ್ರೀತಿಗೆ ಒಂದು ಸಣ್ಣ ವಿರಾಮ ಬಂದಿದೆ ಅಷ್ಟೆ. ನೀನ್ ಬಂದು ನನ್ನ ಕರ್ಕೊಂಡು ಹೋಗ್ತೀಯ ಅಂತ ನಾನು ಕಾಯ್ತಾ ಇರ್ತೀನಿ. ಅಭಿ, ನಮ್ದು ಸ್ವಪ್ನ ಲೋಕ ಅನ್ನೋ ಚಿಕ್ಕ ಗ್ರಾಮ. ನಾನು, ನಮ್ಮಪ್ಪ, ನಮ್ಮಮ್ಮ ತುಂಬಾ ಚೆನ್ನಾಗಿದ್ವಿ ಅಭಿ. ಈ ಟೈಮ್ಗೆ ಇದ್ರೆ ಹೆಂಗಮ್ಮ? ನಾಳೆ ಗಂಡನ ಮನೆಗೆ ಹೋದ್ರೆ ಅವರು ನಿನಗಲ್ಲ ನಮಗ್ ಬೈತಾರೆ. ಅವಳಿಗೆ ಅನ್ನೋರು ಬೇಕಿದ್ರೆ ಅಳಿಯನ್ನೇ ಇಲ್ಲಿ ಕರ್ಸ್ಕೊಳ್ಳೋಣ. ಈ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಪದ್ಧತಿಯಾಗಿದ್ರೆ ಅಷ್ಟು ಒಳ್ಳೇದು. ಸುಮ್ನೆ ನೀವು ತಲೆಗೇರ್ಸ್ಕೊಂಬೇಡಿ, ಅದು ಒಳ್ಳೇದಲ್ಲ. ಅವಳನ್ನ ಯಾರು ಅಂದ್ಕೊಂಡಿದೀಯ? ಅವಳು ಈ ಸ್ವಪ್ನ ಲೋಕದ ಮಹಾರಾಣಿ, ಅವಳು ಈ ಸ್ವಪ್ನ ಲೋಕದ ಸುಂದರಿ. ಅವಳಿಗೆ ಮಹಾರಾಜ ಸಿಗ್ತಾನೆ. ಅದ್ರ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೊಳ್ಬೇಡ.
ಆಯ್ತು, ಆರ್ತಿ ತಗೊಳ್ಳಿ. ಬೇಗ ಜಲ್ಕ ಮಾಡಿ ಬೇಗ ಬಾ, ನಾಷ್ಟ ಕೊಡ್ತೀನಿ. ಇಲ್ಲಿವರೆಗೂ ಚೆನ್ನಾಗಿತ್ತು. ಆದ್ರೆ ನಮ್ಮಪ್ಪನ್ಗೆ ಒಬ್ಳು ತಂಗಿ ಇದ್ದಾಳೆ, ರಾಕ್ಷಸಿ. ಊರಲ್ಲಿ ನಮ್ಮಪ್ಪನ ಹೆಸರು ಕೆಡ್ಸಕ್ಕೆ ಹುಟ್ಟಿದ್ದು. ನಂಬರ್ ಆಟ ಆಡ್ಸೋಳು. ಊರಲ್ಲಿರೋ ಹುಡುಗರೆಲ್ಲ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ರು. ಅವಳಿಗೊಬ್ಬ ಮಗ ಇದ್ದಾನೆ. ಅವನ ಹೆಸರು ರಾಣ. ಆದ್ರೆ ನನ್ನ ಲೈಫಲ್ಲಿ ರಾವಣ. ನಮ್ಮ ಆಸ್ತಿ ಎಲ್ಲ ಅವ್ರಿಗೆ ಸಿಗ್ಬೇಕು ಅನ್ನೋ ಆಸೆಯಿಂದ ಅವಳ ಮಗನ್ಗೆ ನನ್ನ ಜೊತೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಲು. ಒಂದಿನ ಸಂಬಂಧ ಕೇಳಕ್ಕೆ ಮನೆಗೆ ಬಂದ್ಬಿಟ್ರು. ನಾನು ಮಾತಾಡ್ತೀನಿ ಬಾರೋ, ಅವನು ನನ್ನ ಅಣ್ಣ ಕಣೋ. ಅಣ್ಣ ಚೆನ್ನಾಗಿದ್ಯಾ ಅಣ್ಣ? ಹೇಳು. ಏನೂ ಇಲ್ಲ ಅಣ್ಣ, ನನ್ನ ಮಗ ವಯಸ್ಸಿಗೆ ಬಂದಿದ್ದಾನೆ, ನಿನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ. ಅದಕ್ಕೇನ್ ಮಾಡ್ಬೇಕು ಇವಾಗ? ನನ್ನ ಮಗ ನಿಮ್ಮ ಮಗಳನ್ನ ತುಂಬಾ ಇಷ್ಟಪಡ್ತಿದ್ದಾನೆ. ನಿಮ್ಮ ಮಗಳನ್ನು ನನ್ನ ಮಗನ್ನ ತುಂಬಾ ಇಷ್ಟಪಡ್ತಿದ್ದಾಳಣ್ಣ. ಇಲ್ಲಪ್ಪ. ಹೊರಟೋಗಿ ಇಲ್ಲಿಂದ. ಅಣ್ಣ ಬಾರೋ. ಅಪ್ಪ ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಅಪ್ಪ. ಅಪ್ಪಂಗೆ ಕೋಪ ಬಂದು ಅವ್ರನ್ನ ಮನೆಯಿಂದ ಆಚೆ ಕಳ್ಸಿದ್ರು. ಆ ಅವಮಾನ ಸಹಿಸ್ಕೊಳಕ್ಕಾಗ್ದೆ ನಾನು ಅವಳ ಮಗ ಇಬ್ರು ಲವ್ ಮಾಡ್ತಾ ಇದೀವಿ, ಮದ್ವೆ ಮಾಡ್ಕೋತೀವಿ ಅಂತ ಊರೆಲ್ಲ ಸುಳ್ಳು ಸುದ್ದಿ ಹಬ್ಸಿದ್ಲು. ಏನವ್ವ ನಿನ್ ಮಗನ್ ಮದ್ವೆ ಯಾವಾಗ? ಓ ಅದಾ, ನಮ್ಮ ಅಣ್ಣ ಇದಾನಲ್ಲ ರುದ್ರಪ್ಪ, ಅವನ್ ಮಗಳಿಗೂ ನನ್ ಮಗನ್ಗೂ ಅದೇನ ಲವ್ ಅಂತಲ್ಲ, ಅದು ಮಾಡ್ತಾವ್ರೆ. ನಮ್ಮ ಅಣ್ಣ ಯಾವಾಗ ಒಪ್ಕೊಂಡ್ಬಿಡ್ತಾನೋ ಅವತ್ತೇ ಮದ್ವೆ. ನೀವೆಲ್ಲ ಬಂದ್ಬಿಡ್ಬೇಕು. ರಾಮಣ್ಣ, ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ಮ ಅಣ್ಣವನೆಲ್ಲ ರುದ್ರಪ್ಪ, ಅವನ್ ಮಗಳೂನು ನನ್ ಮಗನು ಲವ್ ಮಾಡ್ತಾವ್ರೆ. ಆದಷ್ಟು ಬೇಗ ಅವ್ರ ಮದುವೆ ಮಾಡ್ಬಿಡ್ತೀವಿ. ನೀವೆಲ್ರೂ ಅವ್ರ ಮದುವೆ ಬರ್ಬೇಕು. ಬರ್ತೀವಿ. ನೀನು ಬರ್ಬೇಕು ಕಣೆ. ಏನ್ ನೀಲ ಮಾಲ ಏನ್ರೇ ಮಾಡ್ತಿದ್ದೀರಾ ಇಲ್ಲಿ? ಸುಮ್ನೆ ಕೂತಿಲ್ಲ. ನಮ್ಮ ಅಣ್ಣ ಇದನ್ನೆಲ್ಲ ರುದ್ರಪ್ಪ, ಅವನ್ ಮಗಳೂನು ನನ್ ಮಗನು ಅದನ್ನ ಲವ್ ಮಾಡ್ತಾವ್ರೆ. ಆದಷ್ಟು ಬೇಗ ಅವ್ರ ಮದುವೆ ಮಾಡ್ಬಿಡ್ತೀವಿ. ಬರ್ಬೇಕು ಮದ್ವೆಗೆ. ನಿಜ ಬರ್ತೀರಾ ತಾನೆ? ಅಬ್ಬಾ ಸರಿ, ನಾ ಬರ್ತೀನಿ. ಆಯ್ತು. ಏನಪ್ಪಾ ನಿನ್ ತಂಗಿ ಅವಳ ಮಗನ್ ಜೊತೆ ನಿನ್ ಮಗಳು ಮದ್ವೆ ಅಂತ ಊರ್ ತುಂಬಾ ಹೇಳ್ಕೊಂಬತ್ತವಳೆ. ಊರಲ್ಲೆಲ್ಲ ಅದೇ ಸುದ್ದಿ. ಆ ವಿಷಯ ಅಪ್ಪಂಗ್ ಗೊತ್ತಾಗಿ ಊರ್ ಜನರ ಮುಂದೆ ಆ ರಾಣನ್ಗೆ ಹೊಡೆದ್ರು. ಅವನು ಅವಮಾನ ಆಗಿದ್ದ ಕೋಪದಲ್ಲಿ ನಮ್ಮ ಅಪ್ಪ ಅಮ್ಮನ್ನ ಸಾಯಿಸ್ಬಿಟ್ಟ ಕಣೋ. ಅಮ್ಮ, ಅಪ್ಪ, ಅಪ್ಪ, ಇಲ್ಲಿಂದ ಹೊರಟು. ಅಪ್ಪ, ಅಪ್ಪ. ನಾನ್ ಹೇಗೋ ಊರಿಂದ ತಪ್ಪಿಸ್ಕೊಂಡ್ ಬಂದೆ. ಖಂಡಿತ ಒಂದಲ್ಲ ಒಂದಿನ ಅವನ್ ನನ್ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ದಯವಿಟ್ಟು ನನ್ನನ್ನ ಬಿಟ್ಕೊಡ್ಬೇಡ ಅಬ್ಬಿ, ಪ್ಲೀಸ್.